ಬಿಎಸ್ಆರ್ ಕಾಂಗ್ರೆಸ್ನ ಪಾವಗಡ ಘಟಕದ ಮುಖಂಡನೊಬ್ಬ ತನ್ನ ಮಗಳ ಮೇಲೆಯೇ ಅತ್ಯಾಚಾರವೆಸಗಿರುವಂತಹ ಘಟನೆ ಬೆಂಗಳೂರಿನ ಪೀಣ್ಯದಲ್ಲಿ ನಡೆದಿದೆ. ಪಾವಗಡದ ಯುವ ಬಿಎಸ್ಆರ್ ಕಾಂಗ್ರೆಸ್ ಘಟಕದ ಮುಖಂಡ ವೆಂಕಟೇಶ್ ಆರೋಪಿ. ಈತ ತನ್ನ 14 ವರ್ಷದ ಮಗಳ ಮೇಲೆ 3-4 ಬಾರಿ ಅತ್ಯಾಚಾರ ಎಸಗಿದ್ದಾನೆ ಅಂತ ಆತನ 3ನೇ ಪತ್ನಿ ವೇದಾವತಿ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾಳೆ. ದೂರು ದಾಖಲಿಸಿಕೊಂಡಿರುವ ಪೀಣ್ಯ ಪೊಲೀಸರು ಆರೋಪಿಯನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. 14 ವರ್ಷದ ಮಗಳಿದ್ದ ವಿಧವೆ ವೇದವತಿಯನ್ನ ಮದುವೆಯಾಗಿದ್ದ ವೆಂಕಟೇಶ್ ಭೂಮಿಕಾ ಲೇಔಟ್ನಲ್ಲಿ ವಾಸವಿದ್ದ. ಈ ವೇಳೆ ಆತ ವೇದಾವತಿಯ ಮೊದಲ ಗಂಡನ ಮಗಳ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅಂತ ಆರೋಪಿಸಲಾಗಿದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ನಾಗೇಂದ್ರ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ, ಏನಿದು ತಂದೆಯೇ ಮಗಳ ಮೇಲೆ ಅತ್ಯಾಚಾರವೆಸಗಿರೋದು? ಹೌದು ಪ್ರತಿಮಾ, ಏನಂತಂದ್ರೆ ಪಾವಗಡದ ಬಿಎಸ್ಆರ್ ಕಾಂಗ್ರೆಸ್ನ ಯುವ ನಾಯಕನಾಗಿರುವಂತಹ ಆತ ವೆಂಕಟೇಶ್ ಅಂತ ಏನಿದ್ದಾನೆ, ಆತ 3ನೇ ಪತ್ನಿಯ ಮಗಳಂದ್ರೆ ಆಕೆ 14 ವರ್ಷದ ಮಗಳ ಮೇಲೆ 3-4 ಬಾರಿ ಅತ್ಯಾಚಾರವೆಸಗಿದ್ದಾನೆ ಅನ್ನೋ ಒಂದು ಆರೋಪವನ್ನ ಆಕೆಯ 3ನೇ ಪತ್ನಿ ಆದಂತಹ ವೇದಾವತಿ ಅನ್ನೋರು ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ದೂರನ್ನು ನೀಡಿದ್ದಾರೆ. ಏನು ಒಂದು ಬಾರಿ ಪಾವಗಡಕ್ಕೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಅತ್ಯಾಚಾರವೆಸಗಿದ್ದಾನೆ ಅಂತ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಪೀಣ್ಯದಲ್ಲಿ ಒಂದು ಮನೆ ಮಾಡಿ ಅಲ್ಲಿ ಇವ್ರನ್ನ ಆ ಸಂಸಾರಕ್ಕೆ ಅಂತ ಇಟ್ಟಿರ್ತಾನೆ. ಆ ಒಂದು ವೇಳೆ ಆಕೆಗೆ ಬೆದರಿಸಿ 3-4 ಬಾರಿ ಅತ್ಯಾಚಾರ ಮಾಡಿದ ಒಂದು ಆರೋಪವನ್ನ ಆ ಪೀಣ್ಯ ಪೊಲೀಸ್ ಠಾಣೆಗೆ ವೇದಾವತಿ ನೀಡಿದ್ದಾರೆ. ಆ ಒಂದು ದೂರನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಆತನನ್ನ ವಶಕ್ಕೆ ತಗೊಂಡು ವಿಚಾರಣೆ ಕೂಡ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಆತನ ಕಾರನ್ನು ಕೂಡ ವಶಕ್ಕೆ ತಗೊಂಡಿದ್ದಾರೆ. ಪ್ರತಿಮಾ, ವೈದ್ಯಕೀಯ ಪರೀಕ್ಷೆ ನಡೆದಿದ್ಯಾ ಹುಡುಗಿಯ ಮೇಲೆ? ಇನ್ನೂ ಯಾವುದೇ ರೀತಿಯಾದಂತಹ ವೈದ್ಯಕೀಯ ಪರೀಕ್ಷೆ ನಡೆದಿಲ್ಲ. ಏನು ರಾತ್ರಿ ನಿನ್ನೆ ಸಂಜೆ ಒಂದು ದೂರ ನೀಡುತ್ತಿದ್ದಂಗೆ ಆತನನ್ನು ಕೂಡ ವೆಂಕಟೇಶ್ ಅನ್ನು ಕೂಡ ವಶಕ್ಕೆ ತಗೊಂಡಿದ್ದಾರೆ. ಆದ್ರೆ ಈ ರಾತ್ರಿ ಪೂರ್ತಿ ಕೌನ್ಸಿಲಿಂಗ್ ಕೂಡ ನಡೆದಿದೆ. ಮಹಿಳಾ ಮತ್ತು ಮಕ್ಕಳ ಆಯೋಗದಿಂದ ಆ ಸದಸ್ಯರು ಬಂದು ಆಕೆಯನ್ನ ಕೌನ್ಸಿಲಿಂಗ್ ಕೂಡ ನಡೆಸಿದ್ರು. ಈಗ 9 ಗಂಟೆ ನಂತರ ಆಕೆಗೆ ವೈದ್ಯಕೀಯ ತಪಾಸಣೆಗೆ ನಡೆಸಿ ತದನಂತರ ಆತನ ಮೇಲೆ ನಿಜವಾಗ ಆರೋಪ ಇದೆಯಾ ಅನ್ನೋ ಒಂದು ಮಾಹಿತಿಗಳು ಆ ಒಂದು ವೈದ್ಯಕೀಯ ತಪಾಸಣೆ ನಡೆದ ನಂತರ ಹೊರಬೀಳಬಹುದು. ಪ್ರತಿಮಾ, ವೆಂಕಟೇಶ್ ಏನಂದಿದ್ದಾನೆ ಈ ಬಗ್ಗೆ? ಈ ಬಗ್ಗೆ ಆತ ಪೊಲೀಸರಿಗೆ ಹೇಳಿಕೆ ಕೊಟ್ಟಿರೋ ಪ್ರಕಾರ ಆತ ಹೇಳೋದಂದ್ರೆ, ನಾನೇ ಬಯಸ್ತಿದ್ದೀನಿ ಆ ಮಗಳ ಮೇಲೆ ನಾನು ಯಾಕೆ ಅತ್ಯಾಚಾರ ಮಾಡ್ಲಿ ಅನ್ನೋ ಒಂದು ಮಾತುಗಳನ್ನ ಆತ ಪೊಲೀಸರಿಗೆ ಹೇಳಿದಾನೆ. ಆತನನ್ನ ಗಮನಿಸಿದ್ರೆ ಆತ 3 ಮದುವೆ ಆಗಿದ್ದಾನೆ. ಅಂದ್ರೆ ಮೊದಲನೇ ಪತ್ನಿ ಆತನ ಬಿಟ್ಟು ಹೋಗಿದ್ದಾನೆ, 2ನೇ ಪತ್ನಿಯನ್ನ ಪಾವಗಡದಲ್ಲಿ ಇಟ್ಟಿದ್ದಾನೆ, 3ನೇ ಪತ್ನಿಯನ್ನ ಇಲ್ಲಿ ಏನು ವಿಧವೆಯನ್ನ ಮದುವೆ ಆಗಿದಂತ ವೆಂಕಟೇಶ್ ಮಗಳ ಮೇಲೆ ಒಂದು ಬಿಯರ್ ಬಾಟಲ್ ಇದೆ, ಅದನ್ನ ಹೊಡೆದಾಕಿ ಅದನ್ನ ಒಂದು ಗನ್ ಪಾಯಿಂಟ್ ತರ ಮಾಡ್ಕೊಂಡು ಅದರಿಂದ ಬೆದರಿಸಿ ಆಕೆ ಮೇಲೆ ಅತ್ಯಾಚಾರ ಮಾಡಿದಾನೆ. ಏನು 3-4 ಬಾರಿ ಮಾಡ್ಲಿಕ್ಕೆ ಮಾಡಿದಾನೆ ಆತನ ಮೇಲೆ ಆರೋಪ ಕೂಡ ಇದೆ. ಆ 3-4 ಬಾರಿ ಆಕೆ ಕೂಡ ಆತನ ವಿರುದ್ಧ ಏನು ಭಯ ಪಟ್ಕೊಂಡು ಬೆದರಿಕೆಯಿಂದ ಪೊಲೀಸರನ್ನು ಕೂಡ ದೂರ ನೀಡಿಲ್ಲ. ಆದ್ರೆ ಈ ಬಾರಿ ಧೈರ್ಯ ಮಾಡಿ ದೂರನ್ನ ನೀಡಿದಾಳೆ. ಪ್ರತಿಮಾ, ಓಕೆ ನಾಗೇಂದ್ರ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.